43,000 ರೂಪಾಯಿ 43,000 ರೂಪಾಯಿ 43,000 ರೂಪಾಯಿ ಒಂದ್ಸಾರಿ ಯಾರು ಕೊಟ್ಟಿದ್ದು ಸಂಜೀವ್ ನಾಯ್ಡು 43,000. ನಮಸ್ತೆ ಫ್ರೆಂಡ್ಸ್, ಹೊಸ ವಿಡಿಯೋಗೆ ನಾವು ಇವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಗೌರಿಬಿದನೂರಿನ ಬೈಪಾಸ್ ಗಣಪತಿ ವಿಸರ್ಜನೆಗೆ ಬಂದಿದ್ದೀವಿ. ನಾನು ಬಂದಿರೋದೇ ಮೊದಲನೇ ವರ್ಷ ಇಲ್ಲಿಗೆ, ಯಾಕಂದರೆ ಇಷ್ಟು ವರ್ಷ ಆಗಿದೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ನೋಡೋಣ ಯಾವ ಥರ ಗಣಪತಿನಾದರೆ ಬಿಡ್ತಾರೆ. ಜನ ಆದರೆ ತುಂಬೋಗಿದ್ದಾರೆ ಹಿಂದೆ, ಅಲ್ಲಿ ಹಿಂದೆ ನೋಡ್ಬೋದು ನೀವೆಲ್ಲ. ನೋಡೋಣ ಯಾವ್ಯಾವ ಥರ ಹೆಂಗೆ ಆಚರಣೆ ಮಾಡ್ತಾರೆ ಅಂತ ಫುಲ್ ವಿಡಿಯೋ ತಪ್ಪದೆ ನೋಡಿ. ಗುರು, ನನ್ನ ಫೇವ್ರೇಟ್ ಆದ ಕೇರಳ ಡ್ರಮ್ಸ್ ಬಂದಿದೆ, ನೋಡೋಣ. ಫ್ರೆಂಡ್ಸ್, ಈ ರಥ ಮಾತ್ರ ಸಖತ್ತಾಗಿದೆ ನೋಡೋಕ್ಕೆ. ರಥದಲ್ಲಿ ಏನಿದೆ ಅಂತ ಹೋಗ್ಬಿಟ್ಟು ನೋಡೋಣ. ರಥದಲ್ಲಾದರೆ ಗಣಪತಿಯ ವಾಹನನ ಇಟ್ಟಿದ್ದಾರೆ, ಮೂಷಿಕ ವಾಹನ. ಇಲ್ಲಿನೇ ಗಣಪತಿಯ ಮೂಷಿಕ ವಾಹನ. ಚಿಕ್ಕ ಮಕ್ಕಳು ನೋಡ್ಬೋದು ಎಷ್ಟು ಖುಷಿ ಪಟ್ಬಿಟ್ಟು ಕ್ಯಾಮ್ರಾನ ಇಸ್ಕೊಂಡ್ರು ಅಂತ ಎಲ್ಲ ತೆಗೆದ್ಬಿಟ್ಟು ಅವರೇ ಕೊಡ್ತಿದ್ದಾರೆ. ನಾನಾದರೆ ಅಲ್ಲಿದ್ದೀನಿ. ಹಾಗೆ ಹಿಂದೆ ಹೋಗೋಣ, ಇನ್ನೊಂದು ರಥ ಕೂಡ ಇದೆ. ಈ ರಥದಲ್ಲಿ ಏನಿದೆ ಅಂತ ಹೋಗಿ ನೋಡೋಣ. ನನಗೂ ಗೊತ್ತಿಲ್ಲ ಏನಿದೆ ಅಂತ. ಈ ರಥದಲ್ಲಾದರೆ ಗಣಪತಿ ಇಟ್ಟಿದ್ದಾರೆ, ಚಿಕ್ಕ ಗಣಪತಿ, ಬಾಲ ಗಣಪತಿ. ಚಿಕ್ಕ ಮಕ್ಕಳು ನೋಡ್ಬೋದು, ಕ್ಯಾಮ್ರಾ ನೋಡಿಬಿಟ್ಟು ಎಷ್ಟು ಖುಷಿ ಪಡ್ತಿದ್ದಾರೆ ಅಂತ. ಇನ್ನು ಒಂದು ಥಿಯೇಟ್ರಲ್ಲಿ ಹಿಂದೆ ಪ್ರಸಾದನ ಹಂಚ್ತಾ ಇದ್ದಾರೆ. ಇವಾಗಾದರೆ ಬೈಪಾಸ್ ಗಣಪತಿ ಲಡ್ಡುನ ಹರಾಜ್ಗಿಕ್ಕಿದ್ದಾರೆ, ಹೋಗ್ಬಿಟ್ಟು ನೋಡೋಣ. ಬೈಪಾಸ್ ಗಣಪತಿಯ ಗುಡಿ ಇದೆ. ಈ ಗುಡಿ ಒಳಗಡೆನೆ ಬೈಪಾಸ್ ಗಣಪತಿ ಇಟ್ಟಿದ್ದು. ಹಿಂದೆ ನೋಡ್ಬೋದು ಎಷ್ಟು ಸಖತ್ತಾಗಿ ಸ್ಕ್ರೀನ್ ಡೆಕೋರೇಷನ್ ಮಾಡಿದ್ರು.
ಈ ನೃತ್ಯ ಅದೇ ಆಡ್ತಿದಾರಲ್ವಾ, ಈ ನೃತ್ಯದ ಹೆಸರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗಾದ್ರೆ ಈ ನೃತ್ಯದ ಹೆಸರು ಅಂತ ಗೊತ್ತಿಲ್ಲ, ತಿಳ್ಕೊಂತೀನಿ ನಾನು ಕೂಡ. ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗಾದ್ರೆ ಬೈಪಾಸ್ ಗಣಪತಿಯ ಲಡ್ಡು ಹರಾಜಿಗೆ ಇಟ್ಟಿದ್ದಾರೆ. ಯಾರು ಎಷ್ಟಿಗಾದ್ರೂ ಕೂಗ್ತಾ ಇದ್ದಾರೋ ಅವ್ರಿಗೆ ಫೈನಲ್ ಆಗಿ ಸಿಗುತ್ತೆ ಅದು. ನೋಡೋಣ ಫೈನಲ್ ಪ್ರೈಸು ಎಷ್ಟಿಗೆ ಕೂಗುತ್ತೆ ಲಡ್ಡು, ಬೈಪಾಸ್ ಗಣಪತಿಯ ಲಡ್ಡು ಅಂತ ನೋಡೋಣ, ವೆಯ್ಟ್ ಮಾಡಿ. ನಿರ್ಮಿತ್ ಅವರು 18,500 ರೂಪಾಯಿ, 500 ರೂಪಾಯಿ ಬೀಟು. 19,000 ವೆಂಕಟೇಶ್ ಅವರು, 19,000 ಒಂದೇ ಸರಿ ವೆಂಕಟೇಶ್ ಅವರು. ಭಾನುಪ್ರಸಾದ್ ರೆಡ್ಡಿ ಅಯೋಧ್ಯೆಗೆ ಸೈಕಲ್ ಅಲ್ಲಿ ಹೊಂಟಿರ್ತಾನೆ, ಈ ಹುಡುಗನಿಂದ 200 ರೂಪಾಯಿ ಜಾಸ್ತಿ. ಭಾನುಪ್ರಸಾದ್ ರೆಡ್ಡಿ ಅವರು ಅಯೋಧ್ಯೆ ಪ್ರವಾಸ ಮಾಡಿರ್ತಕ್ಕಂಥ ಭಾನುಪ್ರಸಾದ್ ಅವರು ಕೂಡ ಸೈಕಲ್ ನಲ್ಲಿ ಪ್ರವಾಸ ಮಾಡಿರ್ತಕ್ಕಂಥ ಭಾನುಪ್ರಸಾದ್ ಅವರು ಕೂಡ ಬೀಟ್ನಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ಇದ್ದೀವಿ. 19,200 ರೂಪಾಯಿ ಪ್ರಸಾದ್ ಅವರು, 19,200 ರೂಪಾಯಿ ಭಾನುಪ್ರಸಾದ್ ಅವರು, 19,200 ರೂಪಾಯಿ ಭಾನುಪ್ರಸಾದ್ ಅವರು, 19,200 ರೂಪಾಯಿ. ನಾನು ಕೂಡ ಗಣಪತಿಯ ಲಡ್ಡುನ 19,000 ಇತ್ತು, 200 ರೂಪಾಯಿ ಕೊಟ್ಟು 19,200ಗೆ ಕೂಗ್ದೆ. ಮತ್ತೆ ಮುಂದೆ ಯಾರು ಕೂಗ್ಬಿಟ್ರು ಪರವಾಗಿಲ್ಲ, ಟ್ರೈ ಮಾಡಿದ್ದೀನಿ ಅಷ್ಟೇ ಖುಷಿ. ಮುರಳಿ ಅವರು ಮುನ್ನಿ ಕೃಷ್ಣ ಅವರು 19,000 ರೂಪಾಯಿ, ಮುನ್ನಿ ಕೃಷ್ಣ ಅವರು 19,000 ರೂಪಾಯಿ, 20,000 ರೂಪಾಯಿ. ಮುರಳಿ ಅವರು 24,500 ಮುರಳಿ ಅವರು. ಸಂಜೀವ್ 25,000 ರೂಪಾಯಿ ಸಂಜೀವ್ ನಾಯ್ಡು ಒಂದು ಸಾರಿ. 40,500 ರೂಪಾಯಿ. ಯಾರು 50,000 ಮುರುಳಿ 50,000 ರೂಪಾಯಿ. 57,000 ರೂಪಾಯಿ 2,000. ತೊಂಡೆಬಾವಿ 58,000 ರೂಪಾಯಿ, ತೊಂಡೆಬಾವಿ 58,000 ರೂಪಾಯಿ, ತೊಂಡೆಬಾವಿ 59, ತೊಂಡೆಬಾವಿ 59, ತೊಂಡೆಬಾವಿ ಯುವಕರು ಒಂದ್ ಸಾರಿ, ತೊಂಡೆಬಾವಿ ಯುವಕರು 50. 59,000 ರೂಪಾಯಿ, 60,000 ರೂಪಾಯಿ, 60,000 ರೂಪಾಯಿ ಸಂಜೀವ್ ನಾಯ್ಡು. ತೊಂಡೆಬಾವಿ 61,000 ರೂಪಾಯಿ, ತೊಂಡೆಬಾವಿ 62,000, ಪಟೇಲ್ 62,000 ರೂಪಾಯಿ, ಪಟೇಲ್ ಅವರು 62,000, ಗಂಗಸಂದ್ರ ಪಟೇಲ್ ಅವರು 62,000,
67,000 ರೂಪಾಯಿ ಸಂಜೀವ್ ನಾಯ್ಡು. 68 ದೊಡ್ಡಮನೆ ಫೈನಲ್ ಆಗಿ ಲಡ್ಡು ಯಾರಿಗೆ ಸಿಕ್ತಂದ್ರೆ ತೊಂಡೆಬಾಯಿ ಬಾಯ್ಸ್ ಅಂತ ಕೂಗ್ತಿದಾರಲ್ವ ಅವ್ರಿಗೆ ಸಿಕ್ಕಿದ್ದು. ತೊಂಡೆಬಾಯಿ ಬಾಯ್ಸ್ಗೆ 70,000ಕ್ಕೆ. ಇದರಲ್ಲಿ ಪಾಲ್ಗೊಂಡಿರೋರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಯಾರಿಗೊಬ್ರು ಸಿಕ್ಕಿದೆ ನೋಡೋಣ. ಅವ್ರಿಗೆ ಮೇಲೆ ಬರ್ತಾರೆ ಲಾರಿ ಮೇಲೆ, ಯಾರ ನೀವೇ ನೋಡಿ. ಜಾಸ್ತಿ ಆಗ್ಲಿ, ಅವ್ರ ಆರೋಗ್ಯ ಜಾಸ್ತಿ ಆಗ್ಲಿ, ಅವ್ರ ಮನೆ ಮಕ್ಕಳು ಎಲ್ಲ ಸುಖವಾಗಿರ್ಲಿ ಅಂತೇಳಿ ನಾವು ಅವ್ರು ಕೇಳ್ತಾ ಇದೀವಿ. ತೊಂಡೆಬಾಯಿ ನೋಡಿ, ಇವರು ಮುರಳಿ ಅಂತೇಳಿ ಕನ್ನಡ ರಕ್ಷಣಾ ವೇದಿಕೆ ಅವರು. ಇವರು ಕೃಷ್ಣಾರೆಡ್ಡಿ ನನ್ನ ಸ್ಟೂಡೆಂಟು, ಡಿಮಾಸ್ ಹೋಟ್ಲ್ ಮಾಲೀಕರಿದ್ದಾರೆ. ರಾಕೇಶ್ ಶೆಟ್ಟಿ ಮುರಳಿ ಕೃಷ್ಣಾರೆಡ್ಡಿ ಅವರಿಗೆ ವಿದ್ಯಾ ಗಣಪತಿ ಪರವಾಗಿ ನಾವು ಏನು ಪ್ರಾಪ್ತಿ ಆಗುತ್ತಂತ ನಿಜಾನೇ ಅದು. ಹೋದ್ಸಲಿ ನಾವು ಒಂದು ಲಾಸ್ಟ್ ವರ್ಗೂ ಹೋಗಿದ್ದೇವೆ, ಸಂಜಯ್ ರಾಯ್ಡು ಅವ್ರಿಗೆ ಆಯ್ತು. ಹೋದ್ಸಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಾನು ಸ್ವಂತ ಒಂದು ಮನೆ ಕಟ್ಕೊಂಡಿದ್ದೀನಿ, ಮೊನ್ನೆ ತಾನೇ ಕಂಪ್ಲೀಟ್ ಆಯಿತು. ಆ ಥರ ಒಳ್ಳೇದಾಗ್ಬೋದು, ಯಾರಾದ್ರೂ ಕೈ ಜೋಡಿಸ್ಬೋದು ಅದಕ್ಕೆ.
ಫೈನಲಿ ಮೇಲೆಯಿಂದ ವ್ಯೂ ಆದರೆ ಸಖತ್ತಾಗಿ ಕಾಣಿಸ್ತಿದೆ ನನಗಂತೂ. ನಿಮಗೂ ಚೆನ್ನಾಗಿದೆ ಅನಿಸುತ್ತೆ. ನಾನು ಮೊದಲನೇ ವರ್ಷನೇ ನೋಡೋಕೆ ಬಂದಿರೋದು, ಅಂದರೆ ಗಣಪತಿನ ಇಟ್ಟಿರೋದು ತುಂಬ ವರ್ಷ ನೋಡಿದ್ದೀನಿ. ವಿಸರ್ಜನೆ ನೋಡ್ತಿರೋದು ಫಸ್ಟ್ನೇ ವರ್ಷ ಬೈಪಾಸ್ದು, 21ನೇ ವರ್ಷ ಇದು ಬೈಪಾಸ್ ಗಣಪತಿ ಇಟ್ಟು. ಸಖತ್ತಾಗಾದ್ರೆ ಎಂಜಾಯ್ ಮಾಡ್ತಿದ್ರು. ಆ ಜನ ಸಾಗರ ನೋಡ್ಬೋದು, ಎಷ್ಟು ಜನಗಳಿದ್ದಾರೆ ಅಂತ. ಸಾವಿರ ಜನನೇ ಅಲ್ಲಿ ಪಾರ್ಟಿಸಿಪೇಟ್ ಆದರೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕಂದ್ರೆ ಇಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಸರ್ ಅವ್ರಿಗೆ ಹೇಳಬೇಕು. ಯಾಕಂದರೆ ಇಷ್ಟು ಜನ ಪೊಲೀಸ್ ಬಂದಿರೋದಂದರೆ ತುಂಬ ಜನ ಪೊಲೀಸ್ ಸರ್ ಅವ್ರು ಬಂದುಬಿಟ್ಟು ಪ್ರೊಟೆಕ್ಷನ್ ಆದರೆ ಮಾಡ್ತಿದ್ದಾರೆ. ಗಲಾಟೆಗಳು ಯಾವುದೇ ಥರ ಗಲಾಟೆಗಳು ಆಗಬಾರ್ದು ಅಂದ್ಬಿಟ್ಟು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈ ಪ್ರೋಗ್ರಾಮ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಲಿ ಅಂತ ಕೋರ್ಕೊತಾ ಇದ್ದೀನಿ. ನಾವಿವಾಗ ಏನು ನೋಡ್ತಿದ್ದೀವಿ ಆಕಾಶದಲ್ಲಿ, ಅವೆಲ್ಲ ಬಾವಲಿ ಹಾರಾಡ್ತಾ ಇದ್ದೀವಿ.
ವಿಡಿಯೋನ ಚೆನ್ನಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಂಥ ವೀಡಿಯೋಸ್ ಮುಂದೆ ಇನ್ನೂ ತೆಗಿಯೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ.